ದೇಶದಾದ್ಯಂತ ನೀಟ್ ಅಕ್ರಮದ ವಿರುದ್ಧ ಕಾಕ್ರೋಚ್ ರಣಕಹಳೆ ಮೊಳಗಿಸಿದೆ. ಜಿರಳೆ ಹೋರಾಟಕ್ಕೆ ಕೇಂದ್ರ ಸರ್ಕಾರ ನಡುಗಿ ಹೋಗಿದೆ. ಇದೀಗ ದೇಶದ ಬಹುಪಾಲು ಮತದಾನ ಹೊಂದಿರತಕ್ಕಂಥ ಯುವಕರನ್ನ ಸೆಳೆಯುವುದಕ್ಕೆ ರಾಜಕೀಯ ಪಕ್ಷಗಳು ಸ್ಕೆಚ್ ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಜೆನ್ಸಿಗಳನ್ನೇ ಅಸ್ತ್ರವನ್ನಾಗಿಸುವುದಕ್ಕೆ ರಾಜಕೀಯ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಚುನಾವಣೆ ಗೆಲ್ಲೋದಕ್ಕೆ ಇದೀಗ ರಣತಂತ್ರ ಹೆಣೆದಿದ್ದಾರೆ. ಜೆನ್ಸಿಗಳ ಒಂದು ಪವರ್ ಯಾವ ರೀತಿ ಇದೆ, ಅವರು ಎಲ್ಲರೂ ಸೇರ್ಕೊಂಡ್ರೆ ಎಷ್ಟು ಶಕ್ತಿ ಇರುತ್ತೆ ಅನ್ನೋದನ್ನು ಈಗ ಎಲ್ಲ ರಾಜಕೀಯ ಪಕ್ಷದವರು ನೋಡಿದ್ದಾರೆ. ಈ ಒಂದು ವಿಚಾರನ ಮುಂದಿಟ್ಕೊಂಡು ಈಗ ಜೆನ್ಸಿಗಳಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಒಂದು ವಿಚಾರನ ತಲೆಯಲ್ಲಿಟ್ಕೊಂಡು ಈಗ ಅವರೇ ಬೇಕು ಅನ್ನೋ ರೀತಿಯಲ್ಲಿ ಮುಂದಿನ ಎಲೆಕ್ಷನ್ಗೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಈಗ ರಾಜಕೀಯ ನಾಯಕರುಗಳು ಮಾಡ್ಕೊಳ್ತಾ ಇದ್ದಾರೆ.